ಪ್ರತಿ ಕ್ಷಣ ಜೊತೆಯಾಗಿರು, ಇನ್ನೂನು ಬೇಕಾಗಿದೆ ಒಲವು, ಇನ್ನೂನು ಬೇಕಾಗಿದೆ. ಭಾವಗಳ ಬೀಸಣಿಗೆ ಬೀಸೋ ಮಾಯಾವಿ ನೀನು, ನಿನ್ನುಸಿರ ಧ್ಯಾನಿಸುವ ತೀರಾ ಸಾಮಾನ್ಯ ನಾನು. ಆಕಾಶದಲ್ಲಿ ನೀ ದೀಪವಾದೆ, ಹೊರತಾಗಿ ನಿನ್ನ ಖಾಲಿಯಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ. ಅಬ್ಬಬ್ಬಬ್ಬಬ್ಬ ಲಾಟ್ರಿ ಏನು ಮೇಡಮರು ಇವತ್ತು ಭಾಳ ಖುಷಿಯಾಗಿ ಕುಣ್ಕೊಂಡು ಕಸ ಅನ್ನಕತ್ತೀರಿ. ಅದು ಇಷ್ಟು ಲಘು ಎದ್ದು ಏನು ಸಮಾಚಾರ? ಇಷ್ಟಕ್ಕೊಂದು ಮಾಡಾಗೈತಿ, ಎಲ್ಲರಿಗೂ ಹೇಳಕ್ಕೆ ಇಷ್ಟ ಇಲ್ಲ ಹಸ್ಕಿ ಬಿಟ್ಟು. ನೀವೇನು? ಏನಿಲ್ಲಪ್ಪ, ಹಂಗೆ ಸುಮ್ಮನೆ. ಅದಲ್ದ ಮತ್ತು ಸುಮಾನು ಲಘು ಹೋಗ್ತೀನಿ ಅಂದ್ಲ ಊರಿಗೆ, ಅದಕ್ಕೆ. ಮತ್ತು ನೀವು ಅಂಗಡಿಗೂ ಲಘು ಹೋಗ್ತಿರಲ್ಲ ಮದ್ವೆ ಸೀಸನ್ ಅಂತ ಹೇಳಿ, ಅದಕ್ಕಷ್ಟೇ. ಗಲ್ ಗಲ್ ಗಲ್ಲು ಅಂತೈತೆ ಎದೆಯ ಒಳಗೆ, ಜಲ್ ಜಲ್ ಜಲ್ಲು ಅಂತೈತೆ. ಅಪ್ಪ, ಏನಿದು ಆಶ್ಚರ್ಯ! ನನ್ನ ಗಂಡನ ಬಾಯಾಗ ಹಾಡ! ಅಬ್ಬಬ್ಬಬ್ಬಬ್ಬ, ಲಾಟ್ರಿನೇ. ಏನು ಹೇಳಿ ಅಂದಾನ, ಸಾಲುತ್ತಿಲ್ಲ ವ್ಯಾಕರಣ, ಕಣ್ಣಿನಾಗೆ ಬಾಣನ ಬೀಸುತ್ತಾಳೆ ನೋಡಣ್ಣ, ಯಾರೇ ಆದ್ರೂ. ಪರವಾಗಿಲ್ಲಪ್ಪ, ಏನೋ ಅನ್ಕೊಂಡಿದ್ದೆ. ಚಲೋ ಹೊತ್ನಂಗೆ ಹಾಡಾಡ್ತೀರಿ. ಇನ್ನು ಪೂರ ಹಾಡಿದ್ರೆ ಚೆನ್ನಾಗಿರ್ತಿತ್ತು. ಸರಿ ಸರಿ, ನಂಗೆ ಅದಕ್ಕೆಲ್ಲ ಟೈಮ್ ಇಲ್ಲ. ಸಂಜೆ ಮುಂದೆ ಬರ್ತೀನಂತ. ಏನು ಲಘು ಬರ್ತೀನಿ, ರೆಡಿಯಾಗಿರ. ಬೇರೆ ಎಲ್ಲರೂ ಹೋಗಿ ಬರೋಣ. ಏನು ಇಟ್ಗೆ ಹೋಗೋಣ? ನೀ ಕೇಳಿದ್ದಲ್ಲ ಮೊನ್ನೆ, ಹೋಗೋಣ? ಏನು ನಿಜನಾ? ಅರೇ, ನೀವು ಆಮೇಲೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಕೋಪ ಮಾಡ್ಕೊಂಡು ವಾಪಸ್ ಕರ್ಕೊಂಬಂದ್ಬಿಡ್ತೀರಪ್ಪ. ಹಂಗೆ ಮಾಡಬೇಡ್ರಿ. ಸರಿ, ನಾನು ನೀವು ಹೋಗೋಣ ಹಾಗಾದ್ರೆ. ಎಷ್ಟು ಗಂಟೆಗೆ ಬರ್ತೀರಿ ಹೇಳ್ರಿ? ಒಂದು ಕೆಲಸ ಮಾಡೋಣ, ತೀರಾ ಕತ್ಲಾದ್ಮೇಲೆ ಇಟ್ಗಿ ಗುಡಿ ನೋಡೋಕ್ಕಾಗಲ್ಲ. ಒಂದು 3:30 ಹಂಗೆ ಬಂದುಬಿಡ್ತೀನಿ. ಆವಾಗ ಬಂದು ಊಟ ಮಾಡಿ ಇಬ್ಬರು ಹೋಗ್ಬಿಡೋಣ ಅಂತ ಹೊರಗೆ. ಓಕೆನಾ? ಡಬಲ್ ಓಕೆ. ಸರಿ, ಹಂಗಂದ್ರೆ ಬಾ, ನಂಗೆ ಒಂಚೂರು ನಾಷ್ಟಕ್ಕೆ ಏನು ಮಾಡ್ಯಾರ ಹಾಕ್ಕೊಡು ಬಾ. ಇವತ್ತು ಅತ್ತಿಯರು ಹೆಂಗೂ ನಿಮ್ಮ ತಂಗಿನೂ ಬಂದಾಳಲ್ವಾ, ಎಲ್ರಿಗೂ ಚೆಂದಾಗ ತಾಳಿಪಟ್ಟು ಮಾಡಿಕೊಟ್ಬಿಡ್ತೀನಿ ಅಂತ ಹೇಳಿ ತಾಳಿಪಟ್ಟು ಮಾಡಕತ್ತಾರೆ. ಹೌದಾ? ಹಾಂ, ಚಲೋ ಆತ್ಬಿಡು. ನನಗೂ ತಾಲಿಪಟ್ಟು ಅಂದ್ರೆ ಭಾಳ ಇಷ್ಟ. ಯಾಕಂದ್ರೆ ಅದೇನೋ ಒಂಥರ ರುಚಿ ಚೆನ್ನಾಗಿರುತ್ತಪ್ಪ. ಆತು, ಹಾಕೊಂಬರ್ತೀಯಾ? ಆತು. ಅಯ್ಯೋ ಪಾಪ, ನೀ ಕಸ ಗುಡ್ಸಕತ್ತೀಯಲ್ಲ. ಸರಿ, ನೀ ಗುಡ್ಸಾಗದ್ರ. ನಾನು ಅಲ್ಲೇ ಅಡುಗೆ ಮನೆಗೆ ಹೋಗಿ ಅವ್ವರ ರಾಧಾರ ಇರ್ತಾರ, ನಾಕ್ಸ್ಕೊಂಡು ತಿಂತೀನಿ. ನೀ ಗುಡ್ಸ್ ಪಾಪ, ಮತ್ತು ನಿಂಗೂ ಲೇಟ್ ಆಗುತ್ತೆ. ಅಯ್ಯೋ, ನನ್ನ ಬಂಗಾರ, ನನ್ನ ಗಂಡ. ಇವತ್ತೇನು ನಾ ಹೇಳ್ದನ ಇಷ್ಟಕ್ಕೊಂದು ಅರ್ಥ ಮಾಡ್ಕೊಳಕತ್ತೀರಲ್ಲ ನೀವು. ವಾವ್, ಸರಿ ಸರಿ, ಇನ್ನೊಂದು 2 ನಿಮಿಷ ರೀ. ನಮ್ಮ ರೂಮನ್ನು ಗುಡಿಸ್ಬಿಟ್ರೆ ಆತು. ಎಲ್ಲ ಮನೆಯೂ ಕಸ ಗುಡಿಸೀನಿ. ಇದು ಒಂದು ಉಳ್ಕೊಂಡಿತ್ತು, ನೀವು ಮಲಗಿದ್ರಿ ಅಂತೇಳಿ. 2 ನಿಮಿಷ ಗುಡಿಸ್ಕೊಂಬಂದ್ಬಿಡ್ತೀನಿ. ಇಬ್ಬರು ಒಟ್ಟಿಗೆ ತಿಂದಿದ್ರೆ ಇನ್ನೂ ಚಲೋ ಇರ್ತಿತ್ತೇನೋ ಅಲ್ಲ? ಇರಲಿ ಬಿಡು, ಪರವಾಗಿಲ್ಲ. ಸಂಡೇ ಗಿಡ್ಡೆ ಮನೆಗೆ ಇರ್ತೀನಲ್ಲ, ಅವಾಗಿಬ್ರು ಕುತ್ಕೊಂಡು ತಿನ್ನೋಣ. ಊಟ ಅಂಕರಿ ಒಟ್ಟಿಗೆ ಮಾಡ್ತೀವಲ್ಲ, ಯಾಕೆ ತಲೆ ಕೆಡ್ಸ್ಕೊತಿ? ನಾ ಬರಲಾ? ನೀ ಕಸ ಗುಡಿಸ್ಕೊ. ಸರಿ, ನೀವು ಹೋಗ್ತೀನಿ ರೀ, ಬಂದೆ. ಅಯ್ಯ, ಯಾರು ರೊಕ್ಕ ಹಾಕಿದ್ರಪ್ಪ ನನಗೆ? ರೊಕ್ಕ ಬಂದಿದ್ದು ಸೌಂಡ್ ಬಂತು. ಫೋನ್ಪೇಗೇನ ರೊಕ್ಕ ಹಾಕಿದ್ರ ಯಾರಾರ? ತಡಿ ನೋಡ್ತೀನಿ. ಅಯ್ಯ, ಇದೇನಿದು? ಅನಿಲ್ ಅದಕ್ಕೆ ನನಗೆ 5,000 ಹಾಕಿದ. ತಡಿ, ಫೋನ್ ಮಾಡಿ ಕೇಳ್ತೀನಿ. ಸುಮ್ಮನೆ ಯಾರು 5,000 ಹಾಕ್ತಾರ? ಹಲೋ ಹಲೋ, ಅನಿಲ? ಹೇಳ್ರಿ ಮೇಡಮರ. ಅಲ್ಲ, ಇದೇನಿದು? ಸುಮ್ಮನೆ 5,000 ಹಾಕಿದಿ? ಯಾಕ ಬೈ ಮಿಸ್ಟೇಕ್ ಯಾರಿಗಾರ ಹಾಕಕ್ಕೆ ಹೋಗಿ ನನಗೆ ಹಾಕ್ದ ಅಂತ?
ನಿನಗೆ ನಾನು ಹಂಗತ್ತ ಹುಚ್ಚ ಕಣ್ಣಂಗೆ ಕಾಣ್ತೀನ? ಯಾರಿಗಾರ ಹಾಕಕ್ಕೆ ಹೋಗಿ ನಿನಗೆ ಹಾಕಕ್ಕೆ ನಾನು ಏನು ಹುಚ್ಚು? ನಿನಗಂತನ 5,000 ಹಾಕೀನಿ. ನಿನಗೋಸ್ಕರನೇ ಹಾಕಿರೋದದು. ಏನು ನನಗೋಸ್ಕರ ಹಾಕಿಯಾ? ಯಾಕ ನಾನೇನು ರೊಕ್ಕ ಏನು ಕೇಳಿದ್ದಿಲ್ಲಲ್ಲ. ನೀ ಏನಾರ ನನಗೆ ಯಾವ್ದಾರು ಕೊಡಬೇಕಿತ್ತ? ಅದಂತೂ ಸಾಧ್ಯ ಇಲ್ಲ ಬಿಡು. ನಾ ಯಾರಿಗೂ 1 ರೂಪಾಯಿ ಇದುವರೆಗೂ ಕೊಟ್ಟಿಲ್ಲ. ಇನ್ನು ಎದಕ್ಕೆ ಹಾಕ್ತಿ? ಅಯ್ಯೋ ಪೆದ್ದಿ, ಊರ್ ಪೆದ್ದಿ ನೀನು. ನಾಳೆ ನಿನ್ನ ಬರ್ಡೇ ಐತಲ್ಲ, ಮರ್ತ್ಬಿಟ್ಟೇನ? ಅದಕ್ಕೆ ಚಲೋದೊಂದು ಡ್ರೆಸ್ ತಗೊಳ್ಳಿ, ಅದಕ್ಕೆ ಮ್ಯಾಚಿಂಗ್ ಜ್ಯುವೆಲರ್ಸು ಅದು ಇದು ಅಂತ ಏನಾರು ಶಾಪಿಂಗ್ ಇರುತ್ತಲ್ಲ, 5,000 ಸಾಕಾಗುತ್ತಾ ಅಥವಾ ಇನ್ನೊಂದು 5,000 ಕಳಿಸ್ಬೇಕಾ ಅಂತ ನಾನೇ ಫೋನ್ ಮಾಡೋಣ ಅನ್ಕೊಂಡೆ. ಅಷ್ಟರೊಳಗೆ ನೀನೇ ಫೋನ್ ಮಾಡಿಬಿಟ್ಟು ನೋಡು. ನಿನ್ನ ಬರ್ಡೇಗೆ ಡ್ರೆಸ್ ತಗೋ ಮೊದಲು, ಆ ರೊಕ್ಕದಾಗ ಗೊತ್ತಾಯ್ತಾ? ಅದು ಕಳಿಸಿನಿ. ಹುಚ್ಚಿ, ಅಡ್ವಾನ್ಸ್ ಗಿಫ್ಟು ನಿನಗೆ. ಏನು ನನ್ನ ಬರ್ಡೇಗೆ 5,000 ಡ್ರೆಸ್ ತಗೋಬೇಕಾ? ಯಪ್ಪ, ಏನು ಹೇಳಕತ್ತಿ ನೀನು? ನನಗೆ ನೆನಪಿರಲಿಲ್ಲ ನನ್ನ ಬರ್ಡೇ ಅಂತೇಳಿ. ನಿನಗೆ ನೆನಪಾಯ್ತಾ? ಎಷ್ಟು ಒಳ್ಳೆಯವ ನೀನು. ನೋಡು, ನನ್ನ ಗಂಡನೂ ಅದಾನ, ನೆನಪ ಇಲ್ಲ. ಬಹುಶಃ ಅವರು ನಂಗೆ ಸರ್ಪ್ರೈಸ್ ಕೊಡ್ತಾರನ್ಸುತ್ತ. ಅದಕ್ಕೆ ಇವತ್ತು ಸಂಜೆ ಮುಂದೆ ಹೊರಗೆ ಕರ್ಕೊಂಡು ಹೊಂಟಾರ. ಹೌದು ಅನಿಲ, ನಿಜವಾಗ್ಲೂ. ಅವ ತಾಯಿ ತಾಯಿ, ನೀನು ನಿಮ್ಮ ತಂಗಿ ನಿನ್ನ ಗಂಡನ ಹೊಗಳಿ ನನ್ನ ತಲೆ ತಿನ್ಬೇಡ್ರಿ. ನಿನಗೋಸ್ಕರ ಹಾಕಿನಿ, ನಿಂಗೆ ಏನು ಬೇಕೋ ತಗೋ. ಹಾಗೇನಾರ ಕಡಿಮೆ ಬಿದ್ದರೆ ನಂಗೆ ಫೋನ್ ಮಾಡು, ಇನ್ನೊಂದು 2-3 ಸಾವಿರ ಕಳಿಸ್ತೀನಿ. ಸರಿ, ನಾನು ಕೆಲಸದ ಮೇಲೆ ಬಂದೀನಿ, ನಿಂಗೆ ಆಮೇಲೆ ಮಾಡ್ತೀನಿ. ಇಡ್ಲಾ? ಆಯಿತು. ಏನು ಕೆಲಸ ಮಾಡ್ತೀನಿ ಹಿಂದೆ ನೀನು? ನಿನಗೆ ಯಾಕೆ ಅದೆಲ್ಲ, ನಿನಗೆ ಯಾಕೆ ಹೇಳು? ಅವೆಲ್ಲ ಗೌರಿ ದುಃಖ ಹೆಂಗೆ ಗಂಡಸ್ರಿಗೆ ಗೊತ್ತಾಗಲ್ಲೋ, ಹಂಗೆ ಗಂಡಸ್ರ ದುಃಖನೂ ಹೆಂಗಸ್ರಿಗೆ ಗೊತ್ತಾಗಲ್ಲ. ಅದೆಲ್ಲ ನಿಂಗೆ ಬೇಡ, ತಲೆ ಕೆಸ್ಕೊಬೇಡ. ಸರಿ, ನಾನು ನಿಂಗೆ ಮತ್ತೆ ಸಾಯಂಕಾಲ ಸಿಗ್ತೀನಿ. ಓ, ನೀನು ಎಲ್ಲಿ ಬರ್ತೀನಿ ನಾನು ಮೀಟ್ ಮಾಡೋಕೆ? ಇಲ್ಲ ಇಲ್ಲ ಇಲ್ಲ, ನಂಗೆ ಇವತ್ತೆಲ್ಲೂ ಬರೋಕ್ಕಾಗಲ್ಲ. ಯಾಕಂದ್ರೆ ಇವರು ನಂಗೆ ಸರ್ಪ್ರೈಸ್ ಕೊಡ್ಬೇಕಂತ ಹೇಳಿ ಸಾಯಂಕಾಲ ಹೊರಗೆ ಕರ್ಕೊಂಡು ಹೋಗ್ತೀನಿ ರೆಡಿಯಾಗಿರೋ ಅಂತ ಹೇಳಾರ. ನಾ ಎಲ್ಲೂ ಬರಲ್ಲ ಅಪ್ಪ. ಸರಿ, ನಾನು ಮತ್ತೆ ನಿಮ್ಗೆ ಕಾಲ್ ಮಾಡ್ತೀನಿ. ಮತ್ತು ನಿಂಗೆ ಏನು ಥ್ಯಾಂಕ್ಸ್ ಅಪ್ಪ, ನಿಜವಾಗ್ಲೂ ಭಾಳ ಖುಷಿ ಆಯ್ತು. ನನ್ನ ಬರ್ಡೇ ನೀನು ನೆನ್ಪಿಟ್ಕೊಂಡು ನಂಗೆ ಅಡ್ವಾನ್ಸ್ ಗಿಫ್ಟ್ ಕೊಟ್ಟಿದ್ದಕ್ಕೆ ಅಂಕರು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಓಕೆ, ಇಡ್ಲಾ? ಅಯ್ಯಯ್ಯೋಳ, ರೊಕ್ಕ ಹಾಕಿ ಮೀಟ್ ಆಗಕ್ಕೆ ಬಾ ಅಂತ ಬರ್ತಾಳೆ ಅನ್ಕೊಂಡ್ರ, ಮತ್ತೆ ಇಲ್ಲೂ ಗಂಡ ಗಂಡ ಅಂತಾಳಲ್ಲ ಹಳದವಳು. ಮಾಡ್ತೀನಿ, ಆಯಿತು. ಮೊದಲು ಕುರಿನ ಚೆನ್ನಾಗಿ ಮೇಯ್ಸೋಣ, ಆಮೇಲೆ ಕೆಡ್ಡ ತೊಡೋಣ. ಸರಿ ಸೀಮಾ, ಒಳ್ಳೇದು. ನಿನ್ನ ಗಂಡ ಬಹುಶಃ ದೊಡ್ಡದಾಗಿ ಏನೋ ಸರ್ಪ್ರೈಸ್ ಕೊಡಕತ್ತಾನೇನ, ಕ್ಯಾಂಡಲ್ ಲೈಟ್ ಡಿನ್ನರ್ ಕರ್ಕೊಂಡು ಹೋಗ್ಬೋದೇನು. ನೋಡು, ಈಗ ನೀನು ಕೊಡಿಸ್ತಾನ ಏನ. ಹಂಗೆ ಈ ಬಡಪಾಯಿನೂ ಮರಿಬೇಡವ. ನಿಂಗೆ ಫ್ರೀ ಇದ್ರೆ ನನ್ನೊಂದ್ಸರಿ ಬಂದು ಭೇಟಿಯಾಗುವಂತೆ ಅಂತ. ಸರಿ, ನೀನು ಬ್ಯುಸಿ ಇದಿ ಕಾಣುತ್ತಾ, ನಿನ್ನ ಕೆಲಸ ನೀನು ಮುಂದುವರಿಬೋದು. ಇಡ್ಲಾ? ಬಾಯ್. ಬಾಯ್. ಅದಕ್ಕೆ ಇವ್ರು ಇವತ್ತು ಸಡನ್ನಾಗಿ ಬಂದು ಹೇಳಾರ ನಂಗೆ ಹೊರಗೆ ಹೋಗೋಣ ಅಂತ ಹೇಳಿ. ಹೌದು, ಅನಿಲ್ ಹೇಳ್ದಾಗೆ ನನಗೆ ಕ್ಯಾಂಡಲ್ ನೈಟ್ ಡಿನ್ನರು, ಕೇಕ್ ಕಟ್ಟಿಂಗು, ಡ್ರೆಸ್ಸು ಗಿಸ್ಸು ಕೊಡಿಸ್ತಾರೇನೋ, 12 ಗಂಟೆ ವಿಶ್ ಮಾಡ್ತಾರೆ ಅನ್ಸುತ್ತೆ. ಅಯ್ಯೋ, ಇಷ್ಟು ಖುಷಿ ಆಗತ್ತೈತೆ ನಂಗೆ. ನನಗೇನು ಗೊತ್ತಿಲ್ಲ, ನನ್ನ ಹತ್ರ ಇದ್ಬಿಡ್ತೀನಿ, ಹಾಗೆ ಮಾಡ್ತೀನಿ. ಅಯ್ಯೋ, ಮೊದಲು ಸುಮಿನ ಇಲ್ಲಿಂದ ಹೊರಗೆ ಹಾಕಬೇಕು, ಇಲ್ಲಾಂದರೆ ಎಲ್ಲ ಪ್ಲ್ಯಾನು ಉಲ್ಟಾ ಮಾಡಿಟ್ಬಿಡ್ತಾಳೆ. ಭಾಳ ಮಾಡಿ ನನ್ನ ಗಂಡ ಸುಮ್ಮ ಇಬ್ಬರು ಸೇರ್ಕೊಂಡು ನಂಗೆ ಸರ್ಪ್ರೈಸ್ ಕೊಡಕತ್ತಾರೇನೋ. ಇರ್ಬೋದು. ಅದಕ್ಕೆ ಈಕಿ ಮದುವೆಗೆ ಹೋದಾಕಿ ನೆವ ಮಾಡ್ಕೊಂಡು ಮನೆಗೆ ಬಂದಾಳು ಕಾಣುತ್ತಾ. ಅಯ್ಯೋ, ನನ್ನ ದಡ್ಡ ತಲೆಗಿದೆಲ್ಲ ಗುರ್ತಾಗಲಿಲ್ಲ. ಛೀ. ಸರಿ ಸರಿ, ಆಗಲಿ. ನೋಡೋಣ, ಅವಾಗಂಕರು ಫೋನ್ ಮಾಡಿ ಏನೂ ಕೇಳೋಕ್ಕೋಗಲ್ಲ. ಯಾವ ಡ್ರೆಸ್ ಹಾಕ್ಕೊಂಡೋಗ್ಲಿ?